ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ, ಸಮಸ್ತ ಮೈಸೂರಿಗರಿಗೆ, ಎಲ್ಲ ನಮ್ಮ ಕನ್ನಡ ಕುಲಬಾಂಧವರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಸುಭಿಕ್ಷೆಯನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ, ಕರ್ನಾಟಕಕ್ಕೆ ಒಳ್ಳೆಯ ಭವಿಷ್ಯ ಮತ್ತು ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಇವತ್ತು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಾಪ್ ಸಿಂಹ ಸ್ನೇಹ ಬಳಗದ ವತಿಯಿಂದ ಸಂಕ್ರಾಂತಿಯ ಶುಭಾಶಯ ಕೋರುವ ಮತ್ತು ಎಳ್ಳು ಬೆಲ್ಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮೆಲ್ಲ ಬಂಧು ಮಿತ್ರರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲವನ್ನು ನಾವು ವಿತರಣೆಯನ್ನು ಮಾಡಿದ್ದೀವಿ, ಗೋಪೂಜೆಯನ್ನು ಮಾಡಿದ್ದೀವಿ. ಮೈಸೂರಿನ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಹಾಗೂ ಪ್ರಾರ್ಥಿಸ್ತೇನೆ. ನಾವು ಕ್ಯಾಲೆಂಡರ್ ಹಂಚಿದ ಸಂದರ್ಭದಲ್ಲೇ ಕ್ಯಾಂಡಿಡೇಟ್ ಅನ್ನೋದು ಚರ್ಚೆ ಶುರುವಾಗಿರುವುದು ಈಗ ಮತ್ತೆ ಎಳ್ಳು ಬೆಲ್ಲ ಕೂಡ ನಾನು 2014ರಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ಮೈಸೂರು ಮತ್ತು ಕೊಡಗಿಗೆ ಬಂದಾಗ ಇಲ್ಲಿನ ಜನ ಒಬ್ಬ ಯಂಗ್ಸ್ಟರ್ ಬಂದಿದ್ದಾನೆ, ಅವನಿಗೆ ಆಶೀರ್ವಾದವನ್ನು ಮಾಡಿದರೆ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಭರವಸೆನ ಇಟ್ಟು ಮೈಸೂರು ಮತ್ತು ಕೊಡಗಿನ ಜನ ಆಶೀರ್ವಾದವನ್ನು ಮಾಡಿದರು. ಅವರ ನಿರೀಕ್ಷೆಗೂ ಮೀರಿದಂತೆ 10 ವರ್ಷಗಳ ಕಾಲ ನಾನು ಕೆಲಸವನ್ನು ಮಾಡಿದ್ದೀನಿ.